ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು ನೋಡು, ಇದು ನಿನ್ನ ಜೀವನ, ನಿನ್ನ ಡಿಸಿಷನ್ಸ್ ಎಲ್ಲ ಸರಿ. ಆದರೆ ಆರಾಧನೆಗೆ ಇವರೇ ನಿಜವಾದ ಆರ್ಯವರ್ಧನ ಅಂತ ಗೊತ್ತಾದ್ರೆ ಆಗೇನು ಮಾಡ್ತೀಯಾ? ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಹೇಳ್ತೀಯ ಅನು? ಆರ್ಯವರ್ಧನ್ ಅವ್ರಿಗೆ ತಾನೇ ಆರ್ಯವರ್ಧನ್ ಅಂತ ಗೊತ್ತಾದರೆ ತಾನೇ. ಈಗ ನೀವೆಲ್ಲರೂ ಅವರನ್ನು ಆರ್ಯವರ್ಧನ್ ಅಂತ ಕರಿತಿದ್ದೀರಾ, ಅದಕ್ಕೆ ಅವರು ಆರ್ಯವರ್ಧನ್ ಆಗಿದ್ದಾರೆ. ನೀವು ಆರ್ಯವರ್ಧನ್ ಅಲ್ಲ, ನೀವು ವಿಶ್ವಾಸ್ ದೇಸಾಯಿ, ಆರಾಧನಾ ಅವ್ರ ಗಂಡ ಅಂತ ಹೇಳ್ತೀನಿ. ಅವರು ವಿಶ್ವಾಸ್ ಥರನೇ ಇರ್ತಾರೆ. ಅನು, ನೀನಾ ಹೀಗೆಲ್ಲ ಮಾತಾಡ್ತಿರೋದು? ನಾನೇ. ಟ್ರಸ್ಟ್ ಇಸ್ ಮೋರ್ ದೆನ್ ಲವ್, ಆದರೆ ರೆಸ್ಪೆಕ್ಟ್ ಇಸ್ ಮೋರ್ ದೆನ್ ಟ್ರಸ್ಟ್. ಪ್ರೀತಿಸಿದವ್ರ ಮೇಲೆ ಇರೋ ಗೌರವ ಇದೆಯಲ್ಲ, ಅದು ನಂಬಿಕೆಗಿಂತ ಜಾಸ್ತಿ. ಬಟ್ ಯು ನೋ ವಾಟ್? ಯು ಆರ್ ಬಿಟ್ರೇಯಿಂಗ್ ದ ವರ್ಡ್ ಟ್ರಸ್ಟ್ ಇಟ್ ಸೆಲ್ಫ್. ದೊಡ್ಡವರೇ ಹೇಳಿದಾರಲ್ಲ ಮೀರಾ, ಒಳ್ಳೆ ಮಾತಿಗೆ ಸುಳ್ಳೇ ಪ್ರಧಾನ ಅಂತ. ಆದರೂ ಆರಾಧನಾಗೆ ನಿಜ ಗೊತ್ತಾದರೆ? ಪಾಪ ಆರಾಧನ ಅವರು ಎಷ್ಟು ನೋವಲ್ಲಿದ್ದಾರೆ ಗೊತ್ತಾ ಮೀರಾ? ಇಡೀ ಜಗತ್ತೇ ಅವರನ್ನು ಆರ್ಯವರ್ಧನ್ ಅಂದರೂ ಪರವಾಗಿಲ್ಲ, ಅವ್ನು ಯಾವತ್ತಿದ್ರೂ ನನ್ನ ವಿಷುನೇ ಅಂತ ಹೇಳಿದ್ರು ಅವರು. ಅಂಥವ್ರ ನಂಬಿಕೆಗೆ ಮೋಸ ಮಾಡೋದಕ್ಕೆ ಹೇಳ್ತಿದ್ಯಾ ನೀನು? ನಾನ್ಸೆನ್ಸ್. ಅವರು ವಿಶ್ವಾಸ್ ದೇಸಾಯಿ ಅಲ್ವೇ ಅಲ್ಲ ಅಂತ ಗೊತ್ತಾದ್ಮೇಲೆ ಆಕೆ ತನ್ನ ಗಂಡ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಯಾಕೆ ಅಂದರೆ ನಾನು ಅಮ್ಮ ಹೇಳಿದ್ದು ಸುಳ್ಳಿನ ಕತೆ. ವರ್ಧನ್ ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೆ ನಾವು ಮಾಡಿದ ಗೇಮ್ ಪ್ಲಾನ್ ಅಂತ ಆರಾಧನ ಅವ್ರಿಗೆ ಹೇಳಿದ್ದೀನಿ. ಅವರು ಅದನ್ನು ನಂಬಿದ್ದಾರೆ. ಓಹ್, ಆಯ್ಸಿ. ನೀನು ನಾನು ಅಂದ್ಕೊಂಡಷ್ಟು ಇನ್ನೋಸೆಂಟ್ ಅಂತೂ ಅಲ್ಲ ಬಿಡು. ಸರಿ, ಆರಾಧನ ಅವ್ರ ಅತ್ತೆ ಮಾವ ಅವರು ಇಡೀ ಜೀವನ ಪೂರ್ತಿ ಹೀಗೆ ನಾಟಕ ಮಾಡ್ತಾನೆ ಇರ್ತಾರ? ಆಕೆ ತಾಯಿಯನು ಇವತ್ತಲ್ಲ ನಾಳೆ ಸತ್ಯ ಹೇಳೇ ಹೇಳ್ತಾರೆ. ಅಲ್ಲ, ನೀನು ಇಷ್ಟೊಂದು ಸ್ಟುಪಿಡ್ ಹೇಗಾದೆ ಅನು? ಯಾವಾಗಿಂದ ಹೇಗಾದೆ ನೀನು? ಅಯ್ಯೋ ನಿಜ, ನಾನು ಪ್ರಿಯಾ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಒಂದು ವೇಳೆ ಪ್ರಿಯಾ ಅಮ್ಮ ಆರಾಧನಂಗೆ ವಿಶ್ವನೇ ಆರ್ಯ ಸರ್ ಅಂತ ಹೇಳಿಬಿಟ್ರೆ ಆರಾಧನ ಅವ್ರ ಜೀವನ ಇನ್ಯಾವತ್ತೂ ಸರಿ ಮಾಡೋಕ್ಕಾಗದೇ ಇರೋ ಹಾಗಾಗುತ್ತೆ. ಮಗಳು ಎಲ್ಲಿ ಹೋಗ್ತಿದ್ಯವ? ಇಲ್ಲಿ ನೋಡು, ತಪ್ಪೆಲ್ಲ ನಂದೆ. ನಾನು ಏನು ಹೇಳಿಕ್ ಬಂದೀನಿ ಅಂದ್ರೆ? ನೀವೇನೇನು ಹೇಳಕ್ ಬೇಕಾಗಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಟ್ಟುಬಿಡಿ ಅಂದ್ರೆ ಹೆಂಗವ? ಒಬ್ಬಾಕಿ ಎಲ್ಲಿ ಹೋಗ್ತಿ? ಇಲ್ಲಿ ನೋಡು, ಅವತ್ತು ನನ್ನ ತಲೆ ಕೆಟ್ಟು ಹೋಗಿತ್ತು. ಯಾವುದು ಸರಿ ಯಾವ್ದು ತಪ್ಪು ನನಗೊಂದು ಗೊತ್ತಾಗ್ಲಿಲ್ಲ. ನೋಡು ಮಗಳ, ನಾನು ಆಗಲೇ ಒಬ್ಬ ಮಗ ನನ್ನ ವಿಶ್ವನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಆಗ ವಿಶ್ವನ್ ರೂಪ ಹೊತ್ಕೊಂಡು ಇನ್ನೊಬ್ಬ ಮಗ ಉಸಿರಾಡ್ತಾನೆ ಅಂದಾಗ ನಾನು ಸ್ವಾರ್ಥಿ ಆಗ್ಬಿಟ್ಟೆ. ಒಬ್ಬ ತಾಯಿಯಾಗಿ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಮಗಳ. ಆದ್ರೆ ಇಲ್ಲೋಡು, ಈ ವಿಷಯನ ನಿನಗೆ ಹೇಳ್ಬೇಕಂತ ನಾನು ಶಾರದಮ್ಮನವ್ರ ಮನೆಗೆ ಬಂದಿದ್ದೆ. ಆದ್ರೆ ನಿನ್ ಮಾರಿ ನೋಡಿ ಅದು ಹೇಳಲಿಕ್ಕೆ ನನಗೆ ಶಕ್ತಿನೇ ಬರಲಿಲ್ಲ. ನಾನು ತಪ್ಪು ಮಾಡಿನಿ ಖರೆ, ಆದ್ರ ಅನು ನಿಂಗೆಲ್ಲ ಹೇಳಿ ಅನ್ಕೊಂಡಿದ್ದೆ. ನಿಂಗೆ ಈ ವಿಷಯ ಎಲ್ಲ ಗೊತ್ತೇ ಇಲ್ಲ ಅನ್ನೋದು ನನಗೆ ಖರೇನೇ ಗೊತ್ತಿರ್ಲಿಲ್ಲ ಮಗಳ. ಏನು ಈಗ ನೀನು ಸಾವಕಾಶ. ಅವತ್ತೇನಾಯ್ತಂತ ಬೇಡ, ಬೇಕಾಗಿಲ್ಲ, ನೀವ್ ಏನು ಮಾತಾಡ್ಬೇಡಿ. ನಿಮಗ್ ಇಷ್ಟ ಬಂದಂಗ ನೀವ್ ಮಾಡಾಯ್ತಲ್ಲ, ಈಗ ನನಗ್ ಹೇಗ್ ಬೇಕೋ ನಾನು ಹಾಗೆ ಮಾಡ್ತೀನಿ. ನನ್ನ ತಡಿಬೇಡಿ ಪ್ಲೀಸ್. ನಿಮ್ಮ ಮಾತನ್ನ ಕೇಳೋ ಪರಿಸ್ಥಿತಿಲಿ ನಾನಿಲ್ಲ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀವ? ನಾನು ಏನು ಹೇಳೋದಿಲ್ಲ, ನೀವು ಏನು ಕೇಳ್ಬೇಡಿ. ನನಗ್ ಸಮಾಧಾನ ಎಲ್ಲಿ ಸಿಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ. ಅನುರಾಧ ಕೇಳುವ ಆರಾಧನಾ, ಅಯ್ಯೋ
ಏನ್ ನೋಡಕತ್ತೀಯವ? ಆರಾಧನಾ ನಿಲ್ಲವ. ಆರಾಧನಾ ನಿಲ್ಲವ. ಆರಾಧನಾ 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 ನಿಂದ್ರವ. ಆ ಗಾಡಿ ಸರಿ ಇಲ್ಲವ, ನಿಂದ್ರ. ಮಗಳು ಆರಾಧನಾ ದೇವಾ ಕಾರ್ ಬೇರೆ ಸರಿ ಇಲ್ಲವಾ. ರೀ ಅನು ಫೋನ್ ಮಾಡ್ಲಿಕ್ಕತ್ತಾಳ. ಹಲೋ ಹಲೋ ಅಮ್ಮ, ನಾನು ಮಾತಾಡ್ತಿದ್ದೀನಿ. ಆರಾಧನಾ ಅವರು ಅಲ್ಲಿಗೆ ಬಂದಮೇಲೆ ನನ್ನ ಕೈಲಿ ಕಾಲ್ ಮಾಡೋದಕ್ಕಾಗಲಿಲ್ಲ. ಅವ್ರ ಫೋನ್ ನಾಟ್ ರೀಚೇಬಲ್ ಬರ್ತಿದೆಯಲ್ಲ, ಎಲ್ಲಿದ್ದಾರೆ ಅವರು? ಅವ್ರಿಗೆ ಫೋನ್ ಕೊಡ್ತೀರಾ? ಅನು ಅವಳು ಇಲ್ಲ. ಅನು ಅಮ್ಮ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅವರು? ನನ್ನನ್ನು ತಡಿಬೇಡಿ ಅಂತ ಹೇಳಿ ಹೊರಟೋದ್ರ? ಏನಮ್ಮ ಹೇಳ್ತಿದ್ದೀರಾ? ಅವಳಿಗೆ ಕರೆ ವಿಷಯ ಹೇಳಿದ್ದಕ್ಕ ಕೋಪ ಮಾಡ್ಕೊಂಡು ಹೊಂಟೋದ್ಲು. ಅನು ನಾವ್ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳದೆ ಎಲ್ಲಿ ಹೋಗ್ತೀನಿ ಅಂತಾನು ಹೇಳ್ದೆ ಹೊರಟೋದ್ಲು. ಅಮ್ಮ ನೀವೇನು ಗಾಬರಿ ಮಾಡ್ಕೋಬೇಡಿ, ನಾನು ಆರಾಧನಾ ಅವ್ರ ಹತ್ರ ಮಾತಾಡ್ತೀನಿ. ಆಕಿ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಅನು ನಿಮಗೆ ಹ್ಯಾಂಗ್ ಬೇಕೋ ಹಂಗೆ ಮಾಡ್ಕೊಂಡ್ರಿ, ಈಗ ನನಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋತೀನಿ ಅಂತ ಹೇಳಿ ಹೊಂಟೋದ್ಲು. ಆಕೆ ಏನಾದ್ರು ಮಾಡ್ಕೊಂಡ್ಬಿಡ್ತಾಳೇನೋ ಅನ್ನೋ ಭಯ ಆಗ್ಲಿಕ್ಕತ್ಯದ. ಹೆದರ್ಕೋಬೇಡಿ ಅಮ್ಮ, ಅವ್ರಿಗೇನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ. ನಮ್ಮೆಲ್ಲರಿಂದ ಆರಾಧನಾ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಇದನ್ನು ನಾನೇ ಸರಿ ಮಾಡಬೇಕು. ಅನು ಒಂದು ನಿಮಿಷ ಪ್ಲೀಸ್ ನಿಂತ್ಕೊಳ್ಳಿ. ಏನು ಹೇಳಿ? ನೀವು ಹೀಗೆ ರಿಯಾಲಿಟಿಯಿಂದ ಎಷ್ಟು ದೂರ ತಪ್ಪಿಸ್ಕೊಂಡು ಓಡಬೇಕು ಅಂದ್ಕೊಂಡಿದ್ದೀರಾ? ಅಲ್ಲ, ಮಾತಿನಲ್ಲಿ ಬಗೆಹರಿಯೋ ವಿಷಯನ ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಿದ್ದೀರಾ? ರಿಯಾಲಿಟಿನ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿಮಗೆಲ್ಲ ಹೇಳಾಗಿದೆ, ಇನ್ನು ಹೇಳೋದಕ್ಕೇನಿದೆ? ನೀವು ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ನೀವು ಏನೇ ಮಾಡಿದ್ರು, ಹೇಗೆ ನಡ್ಕೊಂಡ್ರು, ಸತ್ಯ ಸುಳ್ಳು ಆಗಲ್ಲ. ನೋಡಿ, ನಿಮ್ಮ ಸತ್ಯ ಸುಳ್ಳನ್ನ ಡಿಸ್ಕಸ್ ಮಾಡೋದಕ್ಕೆ ನನ್ನ ಹತ್ರ ಈಗ ಟೈಮ್ ಇಲ್ಲ. ನಾನು ಆರಾಧನಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಬೇಕು. ದಾರಿ ಬಿಡಿ. ನೀವು ಅವ್ರು ಕೊಟ್ಟಿರೋ ಪ್ರಾಮಿಸ್ನ ಉಳಿಸ್ಕೋಬೇಕು ಅಷ್ಟೇ ಅಲ್ವಾ? ಬರೀ ಪ್ರಾಮಿಸ್ ಮಾತ್ರ ಅಲ್ಲ, ನಾನು ಮಾಡಿರೋ ತಪ್ಪನ್ನ ಸರಿ ಮಾಡಬೇಕು. ತಪ್ಪ? ಹೌದು. ಅವರಿಗೆ ನಾನು ನಿಮ್ಮ ವಿಷಯನ ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಆದರೆ ನೀವು ಅದನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ಯಾಕೆ ನನ್ನನ್ನು ಇಷ್ಟು ಸತಾಯಿಸ್ತಾ ಇದ್ದೀರಾ? ಯಾಕೆಂದ್ರೆ ನೀವು ಹೇಳ್ತಾ ಇರೋದು ನಿಜ ಅಲ್ಲ. ನಾನು ನಿಮ್ಮ ಆರ್ಯ, ಅದನ್ನು ಒಪ್ಕೊಳ್ಳೋಕ್ಕೆ ನೀವು ತಯಾರೇ ಇಲ್ವಲ್ಲ? ಅನು ನೋಡಿ, ಆರ್ಯ ಸರ್ ನನ್ನ ಜೊತೆಗಿಲ್ಲ ಅನ್ನೋದನ್ನು ನಾನು ಯಾವತ್ತೂ ಒಪ್ಕೊಂಡಿದ್ದೀನಿ. ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಟ್ಟು ತುಂಬ ದಿನಗಳಾಯಿತು. ಇದು ನನ್ನ ಮನಸ್ಸಿಗೂ ಅರ್ಥ ಆಗಿದೆ, ನನ್ನ ಬುದ್ಧಿಗೂ ಅರ್ಥ ಆಗಿದೆ. ಆದರೆ ನೀವು ಆರಾಧನಾ ಅವ್ರ ಗಂಡ, ನೀವು ಅವ್ರ ಜೊತೆಗೆ ಇರಬೇಕಾದವರು. ನೀವು ಅವ್ರ ಕಣ್ಮುಂದೆ ಇರುವಾಗ ಅವ್ರು ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಹೇಗೆ ಇಷ್ಟಪಡ್ತಾರೆ ನೀವೇ ಹೇಳಿ. ನೋಡಿ ಸಂಜು ಅವರೇ, ಆರಾಧನಾ ಅವರು ತುಂಬಾ ಸೆನ್ಸಿಟಿವ್. ನೀವು ಅವ್ರನ್ನ ಹೀಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಣ್ಮುಂದೆನೇ ಅವ್ರಿಗೆ ಆಲ್ರೆಡಿ ಒಂದ್ಸತಿ ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ನೆನಪಿದೆಯಾ ನಿಮಗೆ? ಪ್ಲೀಸ್ ಅನು, ನೀವೆಲ್ಲರೂ ಸೇರಿಕೊಂಡು ನಂದಲ್ಲದೆ ಇರೋ ಜೀವನಕ್ಕೆ ನನ್ನನ್ನು ಬಲವಂತವಾಗಿ ನೂಗ್ತಾ ಇದ್ದೀರಾ. ಬಲವಂತವಾಗಿ ಇನ್ನೊಬ್ರು ಜೀವನಕ್ಕೆ ಹೋಗ್ತಾ ಇರೋದು ನೀವು ನಿಜ ಹೇಳಿ. ನೀವು ಆರ್ಯವರ್ಧನ್ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಗೇನಾದ್ರೂ ನೆನಪಿದ್ಯಾ? ಈಗ ಇಲ್ಲದೆ ಇರಬಹುದು, ಆದರೆ ಮುಂದೆ ಖಂಡಿತವಾಗ್ಲೂ ನೆನಪಾಗುತ್ತೆ. ಇಲ್ಲ, ಸಾಧ್ಯನೇ ಇಲ್ಲ.
ಯಾಕಂದ್ರೆ ನೀವು ಆರ್ಯವರ್ಧನ್ ಅಲ್ಲ, ವಿಶ್ವಾಸ್ ದೇಸಾಯಿ. ಸುಮ್ಮನೆ ಬೇಡ್ದಿರೋದನ್ನೆಲ್ಲ ತಲೆಗೆ ಹಚ್ಕೊಳ್ಳೋದು ಬಿಟ್ಟು ಆರಾಧನಾ ಅವ್ರ ಜೊತೆಗೆ ನೆಮ್ಮದಿಯಾಗಿರೋದನ್ನ ಕಲೀರಿ. ಅನು ಅನು ನನ್ನ ಮಾತು ಕೇಳಿ. ಅನು ಓಹೋ, ಆಫೀಸಿಗೆ ಬರ್ತಿದ್ದಾಗೆ ವರ್ಧನ್ ಸಂಸ್ಥೆ ಚೀಫ್ನ ದರ್ಶನ. ನಮ್ಮ ಕಡೆ ಒಂದು ಮಾತಿದೆ ಆರ್ಯ, ಯುದ್ಧ ಬೇಡ ರಾಜ ರಾಜ್ಯ ಸುತ್ತಕ್ಕೆ ಹೋಗಿ ರಾಗಿಕಲ್ ಸುತ್ತಿದ್ದಂತೆ. ಅಧಿಕಾರದಲ್ಲಿರಬೇಕು ಅನ್ನೋ ರಾಜ ಯುದ್ಧ ಮಾಡಲೇಬೇಕು, ಇಲ್ಲ ಅಂದ್ರೆ ಹಳೆ ರಾಜನ ಸೆರೆಮನೆಗೆ ಹಾಕಿ ರಾಗಿ ಕಲ್ ಬೀಸಿಸ್ತಾನೆ ಅಂತ ಅದರರ್ಥ. ಅಂದ್ರೆ ನೀವು ನನ್ನ ಮೇಲೆ ದಂಡೆತ್ತಿ ಬರಬೇಕು ಅಂತಿದ್ದೀರಾ ಜೇಂಡೆ? ಏ ಆರ್ಯ, ನೀನು ಈ ಕಂಪ್ನಿ ಯಜಮಾನ ಕಣೋ. ಯಾಕೆ ಹೀಗೆ ಸೆಕ್ಯೂರಿಟಿ ಗಾರ್ಡ್ ಥರ ಹಿಂದೆ ಮುಂದೆ ಸುತ್ತಾಡ್ತಿದ್ಯಾ? ಒಳಗಡೆ ಸಿಂಹಾಸನದ ಮೇಲೆ ಕೂತು ಗರ್ಜಿಸೋದು ಬಿಟ್ಟು ಇಲ್ಲಿ ಹೀಗೆ ಒಂಟಿಯಾಗಿ ನಿಂತಿರೋದು ನೋಡಿದ್ರೆ ತುಂಬ ಬೇಜಾರಾಗತ್ತೆ ಕಣೋ. ಇಲ್ಲಿ ಎಲ್ಲರೂ ನಿನ್ನ ಆರ್ಯ ಅಂತ ಬಾಯಿ ಮಾತು ಕರೆದು ಆರಿನ ಥರ ಟ್ರೀಟ್ ಮಾಡ್ತಿಲ್ಲ ಅಲ್ವಾ? ಗೊತ್ತಿತ್ತು ನನಗೆ ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಇಲ್ಲಿರೋರೆಲ್ಲ ತುಂಬ ಸ್ವಾರ್ಥಿಗಳು ಆರ್ಯ. ಅವರು ಬದುಕೋಕೆ ನಿನ್ನ ಮೆಟ್ಲು ಮಾಡ್ಕೋತಾ ಇದ್ದಾರೆ. ಇದನ್ನ ನೀನು ಈಗಲೇ ಅರ್ಥ ಮಾಡ್ಕೋ. ಹತ್ತಿದ ಏಣಿನ ಮರೆಯೋ ಜನ ಇವರು ಅಲ್ವೋ? ನಾನೇ ನಿನ್ನ ಎಲ್ಲ ಮರ್ಯಾದೆ ಗೌರವದಿಂದ ಜಗತ್ತಿನ ಮುಂದೆ ನಿಲ್ಲಿಸಿ ಇವನೇ ನನ್ನ ಆರ್ಯ ಅಂತ ತೋರಿಸ್ತಿರ್ತೀನಿ. ಆಗ ಇವ್ರು ಹೀಗೆ ನಡ್ಕೊಳಕ್ ಬಿಡ್ತಿದ್ನ. ನೀನು ಆತರ ಪಟ್ಟಿದ್ದಕ್ಕೆ ಇವತ್ತು ಕೀಲಿ ಕೊಟ್ಟು ಬೊಂಬೆ ಥರ ಇವ್ರು ಹೇಳಿದಕ್ಕೆಲ್ಲ ನೀನು ಕೇಳಬೇಕಾಗ್ತಿದೆ. ನೀನು ಸಿಂಹ ಕಣೋ, ಸಿಂಹ. ಸ್ಟಾಪ್ ಇಟ್ ಜೇಂಡೆ. ನೀನ್ ನನ್ನ ಗೆಳೆಯ, ಆಪ್ತ ಮಿತ್ರ, ಆಪ್ತ ರಕ್ಷಕ ಅಂತ ಹೇಳ್ತಾನೆ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದೀರಾ. ಇನ್ಯಾವತ್ತೂ ನಿಮ್ಮ ಮಾತನ್ನ ಕೇಳಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್. ಹೋಗೋ ಹೋಗು. ನೀನ್ ಎಲ್ಲೇ ಹೋದ್ರು ಈ ಜೀವದ ಗಳಿಯ ನಿನ್ನ ಹತ್ರ ಬಂದೇ ಬರ್ತಾನೆ. ಜೇಂಡೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಯಾಕೆ ಮೀರಾಜಿ ಇಷ್ಟೊಂದು ಆಶ್ಚರ್ಯ? ಜೇಂಡೆ, ಯು ಆರ್ ನಾಟ್ ಸಪೋಸ್ ಟು ಕಮ್ ಹಿಯರ್. ನೀವು ಆರ್ಯ ಸರ್ ಸುತ್ತಮುತ್ತ ಕಾಣಿಸ್ಕೊಂಡ್ರು ಪೊಲೀಸ್ಗೆ ತಕ್ಷಣ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಯಾ ಆರ್ಯ ಸರ್ ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಏನೇ ಪ್ರಾಬ್ಲಮ್ಸ್ ಆದರೂ ಅದಕ್ಕೆ ನೀವೇ ರೀಸನ್ ಅಂತ ಪೊಲೀಸ್ ಕನ್ಸಿಡರ್ ಮಾಡ್ತಾರೆ. ಸೊ ಯು ಬೆಟರ್ ನೋ ದಿಸ್. ಹಲೋ ಆರಾಧನಾ ಅವರೇ, ಹೇಗಿದ್ದೀರಾ? ಈಗ ನಾನು ಹೇಗಿರಕ್ಕೆ ಸಾಧ್ಯ ಅನ್ನೋರೆ? ನೀವಿನ್ನ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸತ್ತೆ. ನಾನು ಆಮೇಲೆ ಕಾಲ್ ಮಾಡಲಾ? ನನ್ನ ಲೈಫು ಮೊದಲಿನ ಥರ ಆಗೋವರೆಗೂ ನಾನು ಹೀಗೇನೆ. ನನ್ನ ವಾಪಸ್ ಬನ್ನಿ ಅಂತ ಕನ್ವಿನ್ಸ್ ಮಾಡೋ ಕಾಲ್ ಅಲ್ಲ ತಾನೇ ಇದು. ಹಾಗಾದರೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇಲ್ಲ, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನ್ನಿಸ್ತು. ನನಗೆ
ನಿಮ್ಮ ಮಾತಿಗಿಂತ ನೀವು ಮಾಡಿದ ಪ್ರಾಮಿಸ್ ಬಗ್ಗೆ ಕೇಳಬೇಕು. ನಿಮ್ಮ ಮಾತನ್ನ ನೀವು ಉಳಿಸ್ಕೋತೀರಾ? ಇದು ಕೊನೆ ಸಲ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಹೌದು, ಅದ್ರ ಬಗ್ಗೆನೇ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಸಾಕು ಅನು, ಐ ಆಮ್ ಟೈರ್ಡ್ ಆಫ್ ಫ್ಯಾಬ್ರಿಕೇಶನ್. ನೀವು ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರು ಅದನ್ನ ನೇರವಾಗಿ ಹೇಳಿ. ನನ್ನ ಅತ್ತೆ ಜೊತೆ ಮಾತಾಡಿದ್ಮೇಲೆ ವಿಶು ಮತ್ತೆ ನನ್ನ ಜೊತೆ ಬರ್ತಾನೆ ಅನ್ನೋ ನಂಬಿಕೆ ನನಗೆ ಹೋಗ್ಬಿಟ್ಟಿದೆ. ಇನ್ನು ನೀವ್ ಏನ್ ಹೇಳ್ತಿರೋದನ್ನ ಕೇಳ್ತೀನಿ ಅಷ್ಟೇ. ಆರಾಧನಾ ಅವರೇ, ಇನ್ನೂ ಅಂಥದ್ದೇನೂ ಆಗಿಲ್ಲ. ನೀವು ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ವಾಟ್? ಅಂಥದ್ದು ಏನೂ ಆಗಿಲ್ವಾ? ಐ ಯು ಶೋರ್ ಅನು? ನಾನು ಆಗ್ಲೇ ಹೇಳ್ದೆ, ನನ್ನ ಕನ್ವಿನ್ಸ್ ಮಾಡೋ ಹಾಗಿದ್ರೆ ಈ ಮಾತೇ ಬೇಡ ಅಂತ. ನನಗೆ ನನ್ನ ಗಂಡ ಬೇಕು. ಅವ್ನು ನನ್ನ ಜೊತೆ ವಾಪಸ್ ಬರೋ ಹಾಗೆ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಹೇಳಿ ಅನು. ನೋಡಿ, ವಿಶುಗೆ ನನ್ನ ಜೊತೆ ಬರಕ್ಕೆ ಇಷ್ಟ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೂ ನಾನು ಅವನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಲೇಬೇಕು. ನೀವೇ ಫೋನ್ ಮಾಡಿದ್ರಿಂದ ನಾನು ನಿಮ್ಮನ್ನ ನಂಬಿ ಈ ಮಾತು ಹೇಳ್ತಾ ಇದ್ದೀನಿ. ಪ್ಲೀಸ್ ಅನು ಅವ್ರೆ, ಪ್ಲೀಸ್ ಅನು ಅವ್ರೆ, ನನ್ನ ವಿಶ್ವನ ನನ್ನ ಜೊತೆ ಕಳಿಸ್ಕೊಡಿ. ಐ ಕಾಂಟ್ ಲಿವ್ ವಿತೌಟ್ ಹಿಮ್. ನೀವು ಹೇಗಾದ್ರೂ ಸರಿ ವಿಶ್ವನ ಮನೆಯಿಂದ ಹೊರಗೆ ಕರ್ಕೊಂಡು ಬನ್ನಿ. ನಾನು ಅವನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ಆಲ್ರೆಡಿ ಬೆಳಗಾಂ ಬಿಟ್ಟಿದ್ದೀನಿ. ನಾನು ಮ್ಯಾಕ್ಸಿಮಮ್ ದೂರ ಬಂದು ನಿಮಗೆ ಕಾಲ್ ಮಾಡ್ತೀನಿ. ಇದು ಒಂದೇ ಒಂದು ಹೆಲ್ಪ್ ಮಾಡಿ ಅನ್ನೋರೆ, ಪ್ಲೀಸ್. ಮತ್ತೆ ನಾನು ನಿಮ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ನೀವು ಮನೆಗೆ ಬಂದಿದ್ರೆ ಅಮ್ಮನ ಜೊತೆ ಮಾತಾಡ್ಬೋದಾಗಿತ್ತಲ್ವಾ? ನೋ, ಐ ಆಮ್ ನಾಟ್ ಇನ್ ಪೊಸಿಷನ್ ಟು ಮೀಟ್ ಎನಿಬಡಿ. ನನಗೆ ನೀವೇ ಹೆಲ್ಪ್ ಮಾಡಬೇಕು, ಪ್ಲೀಸ್ ಅನು ಅವ್ರೆ. ಸರಿ, ನೀವು ಬರ್ತಿರೋ ಹೈವೇಲೆ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅನೋರೆ. ನಾನು ನಿಮ್ಮನ್ನ ನಂಬಿದ್ದೀನಿ. ನಿಮ್ಮ ಮಾತು ಉಳಿಸ್ಕೋತೀರಾ ಅಲ್ವಾ? ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಮಾತು ತಪ್ಪಲ್ಲ, ಅವ್ರನ್ನ ಖಂಡಿತ ಕರ್ಕೊಂಡು ಬರ್ತೀನಿ. ಸರಿ, ಥ್ಯಾಂಕ್ ಯು. ಏನು ಬುದ್ಧಿಗಿದ್ದೇನ? ಸಡನ್ ಬ್ರೇಕ್ ಹಾಕ್ಬಿಟ್ರೆ ಹಿಂದೆ ಬರೋರು ಗತಿ ಏನು? ಓಹೋ, ದೊಡ್ಡ ದೊಡ್ಡ ಗಾಡಿ ಮುಟ್ಟು ಶೋಕಿ ಮಾಡಕ್ಕೆ ಬರ್ತೀರಾ? ಹಲೋ, ಒಂದು ನಿಮಿಷ. ಸುಮ್ಮನೆ ಯಾರಾದರೂ ಗಾಡಿ ನಿಲ್ಲಿಸ್ತಾರಾ? ಏನಾದರೂ ರೀಸನ್ ಇದ್ದರೆ ಮಾತ್ರ ನಿಲ್ಲಿಸ್ತಾರೆ ತಾನೆ. ಮೊದಲು ಸಭ್ಯವಾಗಿ ಮಾತಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವ್ರನ್ನೇನು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಮೊದಲು ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಹಲೋ, ಯಾಕೆ ಹೋಗ್ತಾ ಇದ್ದೀರಾ? ಅವ್ರ ಜೊತೆ ಯಾಕೆ ಜಗಳ? ಮತ್ತೆ ಅವ್ನು ಬಿಹೇವ್ ಮಾಡೋದು ನೋಡಿ. ಅವ್ರ ಕತೆ ಬಿಡಿ, ನೀವ್ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಮತ್ತೆ ನೀವು ಕೋಪದಲ್ಲಿ ಸಡನ್ ಆಗಿ ಹೇಳ್ದೆ ಕೇಳದೆ ಹೊರಟ್ಬಿಟ್ರಲ್ಲ, ಎಲ್ಲಿಗೆ ಹೋಗ್ತಿದ್ದೀರ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೆ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನು ಎಷ್ಟು ದೂರ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀರಾ? ನೀವು ಎಲ್ಲಿವರೆಗೂ ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತೀನಿ. ಸರಿ, ಆರಾಧನಾ ಅವರು ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಅಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡು ಬರೋ ಪರ್ಮಿಷನ್ ಇದೆ. ಅದಾದಮೇಲೆ ನೀವು ಆರಾಧನಾ ಅವ್ರ ದಾರಿಲೇ ಹೋಗಬೇಕು. ಅಂದರೆ ನೀವು ಅವ್ರ ಜೊತೆಗೆ ಹೋಗಬೇಕು ಅಂತ ಅರ್ಥ. ನಾನು ಯಾಕೆ ಅವ್ರ ಜೊತೆ ಹೋಗಬೇಕು? ನೋಡಿ, ಈ ಪ್ರಶ್ನೆಗೆ ನಾನು ತುಂಬ ಸತಿ ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಸಂಜೆ ಆಗ್ತಿದೆ. ರಾತ್ರಿ ಆಗೋದಕ್ಕೂ ಮುಂಚೆ ನಾವು ಅವ್ರನ್ನ ಮೀಟ್ ಮಾಡಿದ್ರೆ ಆಗಲೇ ನಾವು ವಾಪಸ್ ಬರೋದಕ್ಕೆ ಅನುಕೂಲ ಆಗೋದು. ಹೊರಡೋಣವಾ? ಯಾಕೆ ಇಷ್ಟೊಂದು ರೂಢ್ ಆಗ್ತಿದ್ದೀರಾನು? ನಾನು ಬೇಕು ಬೇಡ ಯಾವುದಕ್ಕೂ ಬೆಲೆನೇ ಇಲ್ವಾ? ನನ್ನ ಬೇಕು ಬೇಡಗಳನ್ನೆಲ್ಲ ಮರೆತು ನಾನು ತುಂಬ ದಿನಗಳಾಯಿತು. ಅದಕ್ಕಿಂತ ಹೆಚ್ಚಾಗಿ ಸ್ವಾರ್ಥಕ್ಕಿಂತ ಧರ್ಮ ಪಾಲಿಸ್ಬೇಕು. ಒಬ್ಬರನ್ನ ಬಲವಂತವಾಗಿ ಹಿಂಸೆ ಮಾಡಿ ನಿಮಗೆ ಬೇಕಾದಾಗೆ ನಡೆಸ್ಕೊಳ್ಳೋದು ನಿಮ್ಮ ಧರ್ಮನ? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ?
ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮ್ಮ ಹೇಳ್ದಾಗೆ ಅವ್ರ ಗಂಡ ಸತ್ತು ಹೋಗಿದ್ದಾನೆ. ಹೌದು, ಆರಾಧನಾ ಅವರು ಅವ್ರ ಗಂಡ ಸತ್ತಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದ್ರೆ ಅವ್ರ ಗಂಡ ಕಣ್ಮುಂದೆನೇ ಇರಬೇಕಾದ್ರೆ ಅವ್ರು ಸತ್ತಿದ್ದಾರೆ ಅಂತ ಅವ್ರು ಹೇಗೆ ಒಪ್ಕೋತಾರೆ? ನೋಡಿ, ನೀವೀಗ ಅವ್ರ ಜೊತೆಗೆ ಹೋಗ್ಲೇಬೇಕು. ನೀವು ಅವ್ರ ಜೊತೆಗೆ ಹೋದ್ರೇನೆ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕೊಡೋ ಬೆಲೆ ಅಂತ ನಾನು ಅನ್ಕೋತೀನಿ. ದಿಸ್ ಇಸ್ ರಿಡಿಕ್ಯುಲಸ್. ದಟ್ಟನ ಅನ್ನೋ ಅವರೇ ಇದು. ನೀವೇನಾದರೂ ಅನ್ಕೊಳ್ಳಿ, ನಿಮಗೆ ನನ್ನ ಮೇಲೆ ಸ್ವಲ್ಪನಾದರೂ ಗೌರವ ಅನ್ನೋದಿದ್ರೆ ನೀವು ಆರಾಧನಾ ಅವ್ರ ಜೊತೆಗೆ ಹೊಸ ಬದುಕನ್ನ ಶುರು ಮಾಡಲೇಬೇಕು. ನನಗೆ ಯಾಕೆ ಈ ಶಿಕ್ಷೆ? ಈಗ ಇಬ್ಬರಲ್ಲೊಬ್ರು ಶಿಕ್ಷೆನ ಅನುಭವಿಸ್ಲೇಬೇಕು. ಅದನ್ನು ಮೀರಿ ನೀವು ನನ್ನ ಜೊತೆಲಿದ್ರೆ ನಾನು ನನಗೆ ಕೊಟ್ಕೊಳ್ಳೋ ಶಿಕ್ಷೆ. ಯಾಕಂದ್ರೆ ನಿಮ್ಮನ್ನ ನೋಡಿದಾಗೆಲ್ಲ ನನಗೆ ಆರಾಧನಾ ಅವ್ರ ನೆನಪಾಗಿ ಪಾಪ ಪ್ರಜ್ಞೆಯಲ್ಲೇ ಕುರುಕ್ತಾ ಇರ್ತೀನಿ. ಅದೇ ನೀವು ಆರಾಧನಾ ಅವ್ರ ಜೊತೆಗೆ ಹೋದ್ರೆ ನಾನು ಮುಂದಿನ ಜೀವನದಲ್ಲಿ ನಾನು ಸ್ವಲ್ಪನಾದ್ರೂ ನೆಮ್ಮದಿಯಾಗಿರ್ತೀನಿ. ನನ್ನ ನೆಮ್ಮದಿನ ನೀವು ಬಯಸೋದೇ ಆದ್ರೆ ಈಗ ನನ್ನ ಜೊತೆಗೆ ಬನ್ನಿ.